ಕುಂಭಮೇಳಕ್ಕೆ ಬಂದ ಮುಸ್ಲಿಂ ಯುವತಿಯನ್ನು ಸುತ್ತುವರಿದ ನಾಗಾಸಾಧುಗಳು. ಕುಂಭಮೇಳವನ್ನೇ ಧಿಕ್ಕರಿಸಿ ಕುಂಭಮೇಳಕ್ಕೆ ಬಂದ ಅಬುಧಾಬಿಯ ಮುಸ್ಲಿಂ ಮಹಿಳೆ. ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಕುಂಭಮೇಳಕ್ಕೆ ಬಂದ ಈ ಮುಸ್ಲಿಂ ಮಹಿಳೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ವಿಡಿಯೋಗೆ ಲೈಕ್ ಮಾಡಿ. ಜೊತೆಗೆ ಈ ಮುಸ್ಲಿಂ ಮಹಿಳೆ ಕುಂಭಮೇಳಕ್ಕೆ ಬಂದಿದ್ದು ಸರಿನಾ ತಪ್ಪ ಅಂತಲೂ ಕಮೆಂಟ್ ಮೂಲಕ ತಿಳಿಸಿ. ವಿಶ್ವದ ಅತ್ಯಂತ ದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾದ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಇದು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಸಂಗಮ ಮಾತ್ರವಲ್ಲದೆ ಜಾಗತಿಕ ಏಕತೆಯ ಸಂಕೇತವೂ ಆಗಿದೆ. ಲಕ್ಷಾಂತರ ಭಕ್ತರ ಜೊತೆಗೆ ಪ್ರಪಂಚದ ವಿವಿಧ ಮೂಲೆಗಳಿಂದ ಬರ್ತಾ ಇರುವ ವಿದೇಶಿ ಪ್ರತಿನಿಧಿಗಳು ಸಹ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಬಾರಿ 10 ದೇಶಗಳಿಂದ 21 ಸದಸ್ಯರು ಅಂತಾರಾಷ್ಟ್ರೀಯ ನಿಯೋಗವು ಮಹಾಕುಂಭಮೇಳದಲ್ಲಿ ಭಾಗವಹಿಸಿತ್ತು. ಅವರಲ್ಲಿ ಫಿಜಿ, ಫಿನ್ಲ್ಯಾಂಡ್, ಗಯಾನಾ, ಮಲೇಷಿಯಾ, ಮಾರಿಷಿಯಸ್, ಸಿಂಗಪೂರ್, ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ, ಮಾರ್ಟಿಡಾಡ್ ಹಾಗೂ ಟೊಬಾಗೊ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಆಫ್ ಅರಬ್ ಎಮಿರೇಟ್ಸ್ ಪ್ರತಿನಿಧಿಗಳು ಸೇರಿದ್ರು. ಈ ಪ್ರತಿನಿಧಿಗಳು ಕುಂಭಮೇಳದ ವ್ಯವಸ್ಥೆಯನ್ನ ಪರಿಶೀಲಿಸಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಸಂತರಿಂದ ಭಾರತೀಯ ಧಾರ್ಮಿಕ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ತಿಳಿದುಕೊಂಡಿದ್ದಾರೆ. ಇದಿಷ್ಟೇ ಅಲ್ಲದೆ ಕುಂಭಮೇಳಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ಈಗ ಅತಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಮುಸ್ಲಿಂ ಯುವತಿ. ಮುಂಬೈನ ಶಬ್ನಮ್ ಶೇಖ್ ಎಂಬ ಯುವ ಮುಸ್ಲಿಂ ಮಹಿಳೆ ಕೂಡ ಈ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ. ಶಬ್ನಮ್ ಶೇಖ್ ಕುಂಭಮೇಳದಲ್ಲಿ ಅನೇಕ ಸಂತರು ಮತ್ತು ಮಹಾಪುರುಷರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಅಲ್ಲದೆ ಅನೇಕ ಸನಾತನ ಆಚರಣೆಗಳಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಯೋಗಿ ಸರ್ಕಾರದ ವ್ಯವಸ್ಥೆಯನ್ನ ಪವಿತ್ರ ಅಂತ ಬಣ್ಣಿಸಿದ್ದಾರೆ. ಅಯೋಧ್ಯ ಪೀಠಾಧೀಶ್ವರ ಜಗದ್ಗುರು ಆಚಾರ್ಯ ಪರಮಹಂಸ ದಾಸ ಸನ್ಯಾಸಿ ಶಿಬಿರಕ್ಕೂ ಶಬ್ನಮ್ ಶೇಖ್ ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ದಾರೆ. ಇನ್ನು ಈ ಶಬ್ನಮ್ ಶೇಖ್ ಈ ಹಿಂದೆ ಅಂದರೆ ಕಳೆದ 1 ವರ್ಷಗಳ ಹಿಂದೆ ಇದೇ ಸಮಯದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ಸಮಯದಲ್ಲೂ ಕೂಡ ಮುಂಬೈನಿಂದ ಅಯೋಧ್ಯೆಗೆ ಕಾಲ್ನಡಿಗೆಯಿಂದ ಬಂದಿದ್ರು. ಈ ಸಂದರ್ಭದಲ್ಲಿ ಈಕೆ ನಾನು ಭಾರತೀಯ ಸನಾತನ ಮುಸ್ಲಿಂ ಅಂತ ಹೇಳ್ಕೊಂಡಿದ್ರು. ಅಂದು ಈ ಮುಸ್ಲಿಂ ಯುವತಿ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ರು. ಅಲ್ಲದೆ ಹಿಂದುತ್ವದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡಿರುವ ಈ ಯುವತಿ ಹಿಂದೂಗಳಿಗೆ ಹೆಚ್ಚು ಹತ್ತಿರವಾಗಿದ್ದಳು. ಆದರೆ ಈಕೆಗೆ ಶತ್ರುಗಳು ಕೂಡ ಅಷ್ಟೇ ಹುಟ್ಟುಕೊಂಡಿದ್ರು. ಬಾಬ್ರಿ ಮಸೀದಿಯನ್ನ ಕೆಡವಿ ಅಲ್ಲಿ ಶ್ರೀರಾಮನ ಭವ್ಯ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. ಇದನ್ನ ಹಲವು ಮುಸಲ್ಮಾನ್ ಬಾಂಧವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗಿರಲಿಲ್ಲ. ಇದೇ ಸಂದರ್ಭದಲ್ಲಿ ಮುಸ್ಲಿಂ ಯುವತಿ ಅಯೋಧ್ಯೆಗೆ ತೆರಳಿ ರಾಮನ ದರ್ಶನ ಮಾಡ್ತಾರೆ ಎಂದ್ರೆ ಅದನ್ನ ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಹೀಗಾಗಿ ಈಕೆಯ ವಿರುದ್ಧ ಹಲವಾರು ಮುಸಲ್ಮಾನರು ಕಿಡಿಕಾರಿದ್ರು. ಹೀಗಾಗಿ ಶಬ್ನಮ್ಗೆ ಪೊಲೀಸ್ ಸೆಕ್ಯೂರಿಟಿಯನ್ನ ನೀಡಲಾಗಿತ್ತು. ಆಕೆ ಎಲ್ಲೇ ಓಡಾಡಿದ್ರು ಪೊಲೀಸರು ಆಕೆಯೊಂದಿಗೆ ಕಾವಲಿಗೆ ಇರ್ತಿದ್ರು. ನಂತರ ಅಯೋಧ್ಯೆಗೆ ತೆರಳಿದ್ದ ಶಬ್ನಮ್ ಶ್ರೀರಾಮನ ದರ್ಶನವನ್ನ ಪಡೆದಿದ್ರು. ಆದ್ರೆ ಇದೀಗ ಈ ಮುಸ್ಲಿಂ ಯುವತಿ ಶಬ್ನಮ್ ಕುಂಭಮೇಳಕ್ಕೆ ಬಂದಿದ್ದು ಸಾಧು ಸಂತರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಅಲ್ಲದೆ ನಾಗಾ ಸಾಧುಗಳನ್ನ ಮಾತನಾಡಿಸಿದ್ದಾರೆ. ಸಾಧು ಸಂತರು ಸಹ ಈ ಮುಸ್ಲಿಂ ಯುವತಿಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಶಬ್ನಮ್ ಮಾತ್ರವಲ್ಲದೆ ವಿದೇಶದ ಮುಸ್ಲಿಂ ಮಹಿಳೆಯೊಬ್ಬರು ಭಾರತದ ಪ್ರಸಿದ್ಧ ಮಹಾಕುಂಭಮೇಳದಲ್ಲಿ ಭಾಗವಹಿಸಿ ಎಲ್ಲರ ಗಮನ ಸೆಳೆದಿದ್ರು. ಯುನೈಟೆಡ್ಸ್ ಅರಬ್ ಎಮಿರೇಟ್ಸ್ ಅಬುಧಾಬಿಯ ಮುಸ್ಲಿಂ ಮಹಿಳೆ ಸ್ಯಾಲಿ ಇಲ್ ಅಜಾಬ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳದಲ್ಲಿ ಭಾಗವಹಿಸಿ ಭಾವೈಕ್ಯತೆಯ ಸಂದೇಶ ಸಾರಿದ್ರು. ಜೊತೆಗೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವನ್ನ ಹಾಡಿ ಹೊಗಳಿದ್ದಾರೆ. ಇನ್ನು ಮಹಾಕುಂಭಮೇಳದಲ್ಲಿ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಲು ದೇಶ ಮಾತ್ರವಲ್ಲದೆ ವಿದೇಶಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದಾರೆ. ಗುರುವಾರ 10 ದೇಶಗಳ 21 ಪ್ರತಿನಿಧಿಗಳ ನಿಯೋಗ ಮಹಾಕುಂಭಮೇಳಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನ ಪರಿಶೀಲಿಸಿದೆ. ಇದಲ್ಲದೆ ವಿದೇಶಿ ಜನಪ್ರತಿನಿಧಿಗಳ ಗುಂಪು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಮಹಾಕುಂಭಮೇಳದ ಧಾರ್ಮಿಕ ಮಹತ್ವವನ್ನ ಅರ್ಥ ಮಾಡಿಕೊಂಡು ಮಾತ್ರವಲ್ಲದೆ ಭಾರತೀಯ ಸಂಸ್ಕೃತಿಯ ಅಸಾಧಾರಣ ಅಂಶಗಳನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲದೆ ವಿಶ್ವದ ಅತಿದೊಡ್ಡ ಧಾರ್ಮಿಕ ಮಹಾಕುಂಭಮೇಳಕ್ಕಾಗಿ ಮಾಡಿದ ವ್ಯವಸ್ಥೆಗಾಗಿ ಅಂತಾರಾಷ್ಟ್ರೀಯ ಸಂದರ್ಶಕರು ಉತ್ತರ ಪ್ರದೇಶ ಸರ್ಕಾರವನ್ನ ಶ್ಲಾಘಿಸ್ತಾ ಇದ್ದಾರೆ. ಮಹಾಕುಂಭಮೇಳಕ್ಕೆ ಬಂದಿದ್ದ 21 ಸದಸ್ಯರ ವಿದೇಶಿ ನಿಯೋಗದ ಏಕೈಕ ಮುಸ್ಲಿಂ ಮಹಿಳಾ ಸದಸ್ಯೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸ್ಯಾಲಿ ಅಲ್ ಅಜಾಬ್ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ ನಂತರ ಸಾಕಷ್ಟು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಬಂದಿದ್ದೇನೆ. ಇದೊಂದು ಅದ್ಭುತವಾದ ಘಟನೆ. ಇದು ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ. ಇಲ್ಲಿ
ಇಲ್ಲಿ ಎಲ್ಲವೂ ಚೆನ್ನಾಗಿ ಸಂಘಟಿಸಲಾಗಿದೆ. ಯುಪಿ ಸರ್ಕಾರ ರಕ್ಷಣೆಗಾಗಿ ಪೊಲೀಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. 144 ವರ್ಷಗಳ ನಂತರ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಆಯೋಜಿಸಲಾಗ್ತಾ ಇದೆ. ಇಲ್ಲಿನ ವ್ಯವಸ್ಥೆ ಕಂಡು ನನಗೆ ತುಂಬಾ ಖುಷಿಯಾಗಿದೆ ಅಂತ ಸ್ಯಾಲಿ ಹೇಳಿದ್ದಾರೆ. ಅಲ್ಲದೆ ಬ್ಲಾಗರ್ ಕೂಡ ಆಗಿರುವ ಸ್ಯಾಲಿಯವರು ಈ ಕುಂಭಮೇಳದ ಇತಿಹಾಸವನ್ನ ಹೇಳಿದ್ದಾರೆ. 12 ವರ್ಷಗಳ ನಂತರ ಮಹಾಕುಂಭಮೇಳ ನಡೆಯುತ್ತೆ. 6 ವರ್ಷಗಳ ನಂತರ ಅರ್ಧ ಕುಂಭ ಮತ್ತು ಭಾರತದ 4 ಸ್ಥಳಗಳಲ್ಲಿ ನಡೆಯುವ ಕುಂಭಮೇಳದ ಬಗ್ಗೆ ಅವರು ಮಾತನಾಡಿದ್ದಾರೆ. ಇನ್ನು ನಾನು ಈ ರೀತಿಯ ಘಟನೆಯನ್ನ ಎಂದಿಗೂ ನೋಡಿಲ್ಲ ಅಂತ ಸ್ಯಾಲಿ ಹೇಳಿಕೊಂಡಿದ್ದಾರೆ. ಬೇರೆ ಎಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದನ್ನ ನಾನು ನೋಡೇ ಇಲ್ಲ, ಜೊತೆಗೆ ನಾನು ಕೇಳಿಯೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಸ್ಯಾಲಿ ಯಾರು? ಸ್ಯಾಲಿ ಅಲ್ ಅಜರ್ ಅಬ್ ಅವರು ಇನ್ಸ್ಟಾಗ್ರಾಮ್ ಬಯೋ ಪ್ರಕಾರ ಸ್ಯಾಲಿಯವರು ಸಿವಿಲ್ ಇಂಜಿನಿಯರ್ ಆಗಿದ್ದು ಅವರು ತಮ್ಮ ಬ್ಲಾಗ್ನಲ್ಲಿ ಆಹಾರ ಮತ್ತು ಪ್ರಯಾಣದ ಬಗ್ಗೆ ಮಾತನಾಡ್ತಾರೆ. ಅವರ ವಿಡಿಯೋಗಳು ಪ್ರಪಂಚದಾದ್ಯಂತ ವಿವಿಧ ಪ್ರಸಿದ್ಧ ತಾಣಗಳನ್ನು ಒಳಗೊಂಡಿದೆ. ಜೊತೆಗೆ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ. ಇವರು ಜಗತ್ತಲ್ಲಿ ನಡೆಯುವ ಕೆಲ ವಿಶೇಷ ಘಟನೆಗಳನ್ನ, ವಿಶೇಷ ಸ್ಥಳಗಳನ್ನ ಹಾಗೂ ಕಾರ್ಯಕ್ರಮಗಳನ್ನ ಸೆರೆ ಹಿಡಿದು ಅದರ ಬಗ್ಗೆ ಮಾಹಿತಿಯನ್ನ ತಮ್ಮ ದೇಶದಲ್ಲಿ ಹಂಚಿಕೊಡುತ್ತಾರೆ. ಅಲ್ಲದೆ ಸ್ಯಾಲಿಯವರು ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ 3.5 ಲಕ್ಷಕ್ಕೂ ಹೆಚ್ಚು ಅನುಯಾಯಿಗಳನ್ನು ಅಂದ್ರೆ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಒಬ್ಬ ಮುಸ್ಲಿಂ ಮಹಿಳೆ ಭಾರತದ ಸಂಸ್ಕೃತಿ ಸಂಪ್ರದಾಯವನ್ನ ಹೊಗಳ್ತಾ ಇರುವುದು ನಿಜಕ್ಕೂ ವಿಶೇಷವಾಗಿದೆ. ಇನ್ನು ಮಹಾಕುಂಭಮೇಳವು ಜನವರಿ 13ರಿಂದ ಆರಂಭಗೊಂಡಿದ್ದು ಫೆಬ್ರವರಿ 26ರವರೆಗೆ 45 ದಿನಗಳ ಕಾಲ ನಡೆಯಲಿದೆ. ಈ ವರ್ಷ ಮಹಾಕುಂಭಮೇಳಕ್ಕೆ 45 ಕೋಟಿಗೂ ಹೆಚ್ಚು ಜನರು ಬರುವ ನಿರೀಕ್ಷೆ ಇದೆ ಅಂತ ಉತ್ತರ ಪ್ರದೇಶ ಸರ್ಕಾರ ಅಂದಾಜಿಸಿದೆ. ಬರುವ ಯಾತ್ರಿಕರು ಯಾವುದೇ ಅನಾನುಕೂಲತೆಯನ್ನ ಎದುರಿಸದಂತೆ ನೋಡಿಕೊಳ್ಳಲು 16 ಲಕ್ಷ ಪರೇಡ್ಗಳು ಮತ್ತು 1.5 ಲಕ್ಷ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಭದ್ರತೆಗಾಗಿ 55 ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ ಮತ್ತು 45,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕನ್ನಡ ಸೇರಿದಂತೆ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಸೇವೆಗಳನ್ನು ಒದಗಿಸುವ ಕಾಲ್ ಸೆಂಟರ್ಗಳನ್ನು ಕೂಡ ಯುಪಿ ಸರ್ಕಾರ ಸ್ಥಾಪಿಸಿದೆ.